ನಾನು ಈಗ ತಾನೇ ಮಾಧ್ಯಮದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷಕ್ಕೆ ಪುನರ್ ಸೇರ್ಪಡೆಯನ್ನು ನಾನು ಗಮನಿಸಿದೆ. ನನಗೆ ಅದನ್ನು ನೋಡಿದ ಮೇಲೆ ಒಂದು ನ್ಯೂಟನ್ ಲಾ ಜ್ಞಾಪಕಕ್ಕೆ ಬಂತು. ನ್ಯೂಟನ್ಸ್ ಲಾ ಏನಿದೆ, ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂತ ಇದೆ. ಅದು ಇವತ್ತಿನ ಜಗದೀಶ್ ಶೆಟ್ಟರ್ ಅವರ ನಡೆ ಗಮನಿಸಿದಾಗ ಈ ಒಂದು ನ್ಯೂಟನ್ ಏನು ಸಿದ್ಧಾಂತ ಲಾ ಏನಿದೆ, ನ್ಯೂಟನ್ಸ್ ಲಾ, ಇದು ಅವರಿಗೆ ಅನ್ವಯ ಆಗ್ತದೆ ಅಂತೇಳಿ ನನಗನ್ಸುತ್ತೆ. ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂತಕ್ಕಂಥ ಹಾಗೆ ನನಗೂ ಕೂಡ ಒಮ್ಮೊಮ್ಮೆ ಒಬ್ಬ ಜಗದೀಶ್ ಶೆಟ್ಟರು ಸಂಭಾವಿತ ವ್ಯಕ್ತಿ, ಅದರಲ್ಲಿ ಎರಡೇ ಮಾತಿಲ್ಲ. ಅವರನ್ನು ಅವಮಾನ ಮಾಡಿ ಅವರ ಪಕ್ಷದಿಂದ ಹೊರ ದೂಡಿದಂಥವರೇ ಇವತ್ತು ಅವರನ್ನು ಹೋಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಕ್ಕಂಥದ್ದು. ಇದು ಅವ್ರ ಪಕ್ಷಕ್ಕೆ ಲಾಭ, ಆದರೆ ಜಗದೀಶ್ ಶೆಟ್ಟರನ್ನು ಯಾರು ನಂಬೋದಿಲ್ಲ. ಆ ರೀತಿ ಆಗುತ್ತೆ. ಈಗ ಅವರಲ್ಲೇ ಕಾಯಮ ಇರ್ತಾರೆ ಅಂತ ಯಾವ ಗ್ಯಾರಂಟಿ? ಒಂದು ಅಸೆಂಬ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಅವರು ಪಕ್ಷ ಬಿಟ್ಟವರು. ಯಾವುದಾದ್ರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವ್ರು ಪಕ್ಷ ಬಿಟ್ಟಿದ್ರು ನಾನು ಹೋಗ್ತಾ ಇದ್ದೆ. ಈಗಲೂ ಕೂಡ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಸರಿ ಇಲ್ಲ, ಅದಕ್ಕೆ ನನಗೆ ಬೇಸರ ಆಗಿದೆ, ಅದಕ್ಕೆ ನಾನು BJPಗೆ ಹೋಗಿದ್ದೇನೆ ಅಂದರೆ ನಾನು ಹೋಗ್ತಾ ಇದ್ದೆ. ಯಾವುದೇ ತತ್ವ ಸಿದ್ಧಾಂತವನ್ನು ಅವರು ಪಾಲನೆ ಮಾಡದೆ ಸ್ವಾರ್ಥಕ್ಕೋಸ್ಕರ ಅವರು ಪಕ್ಷಗಳನ್ನು ಬದಲಾಯಿಸಿ ಸೀಟ್ ಕೊಡಲಿಲ್ಲ, ಅದಕ್ಕೋಸ್ಕರ ನಾನು BJP ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೀನಿ ಅಂತ ಭಾಳ ಸಂತೋಷ. ಈಗಲೂ ಕೂಡ ಅವ್ರಿಗೇನು ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದರು, ಮುಂದಿನ ರೀಶಫಲ್ ಸಂದರ್ಭದಲ್ಲಿ ಅವರಿಗೆ ಸಚಿವರನ್ನಾಗೂ ಕೂಡ ಮಾಡ್ತಕ್ಕಂಥದ್ದಿತ್ತು. ಆದರೆ ಅವರು ಸಚಿವರ ಬೇಡಿಕೆಯನ್ನು ಯಾವತ್ತೂ ಇಟ್ಟವಲ್ಲ. ಯಾಕೆಂದರೆ ಅವರು ಅಧಿಕಾರಕ್ಕೆ ಆಸೆ ಪಡುವಂಥ ವ್ಯಕ್ತಿ ಅಂತಲೂ ನಾನು ಅವ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಆದಾಗ್ಯೂ ಕೂಡ ಅವರು ಯಾವುದೇ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದರೆ ನಾನು ಅದನ್ನು ಒಪ್ಪುವಂಥದ್ದು ಇರ್ತಿದ್ದು, ಅವ್ರ ಬಗ್ಗೆ ಪ್ರಶಂಸೆನೂ ಕೂಡ ಮಾಡ್ತಾಯಿದ್ದೆ. ಯಾವುದೇ ತತ್ವ ಸಿದ್ಧಾಂತದ ಗೋಜಿಗೆ ಹೋಗದೆ ವೈಯಕ್ತಿಕ ಅನಿಸಿಕೆಗಳ ಮೇಲೆ ರಾಜಕಾರಣದವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರಿಗೆ ಆದಂತಹ ಗೌರವ ಸಮಾಜದಲ್ಲಿದೆ. ಅವ್ರು ಚುನಾವಣೆ, ವಿಧಾನಸಭೆ ಚುನಾವಣೆಗೆ ಸೋತ ಕ್ಷಣಕ್ಕೆ ಅವ್ರಿಗೆ ಗೌರವ ಇಲ್ಲ ಅಂತೇಳಿ ನಾನು ಭಾವನೆ ಮಾಡೋದಿಲ್ಲ. ಅವರಿಗೆ ನಾನು ವೈಯಕ್ತಿಕವಾಗೂ ಕೂಡ ಗೌರವಿಸ್ತೇನೆ, ಮತ್ತು ಬೇರೆ ಎಲ್ಲ ಸಮಾಜದವರು ಕೂಡ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಇಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಯಾವುದೇ ತತ್ವ ಸಿದ್ಧಾಂತಕ್ಕೆ ಅವರು ಒಳಪಡದೆ ವೈಯಕ್ತಿಕ ಅನಿಸಿಕೆಗಳಿಗೆ ಒಳಪಟ್ಟು ಪಕ್ಷಾಂತರ ಮಾಡ್ತಕ್ಕಂಥದ್ದು, ಇದನ್ನು ಯಾರು ಒಪ್ತಕ್ಕಂಥ ಕ್ರಮ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಷ್ಟು ಹೇಳಲಿಕ್ಕೆ ಬಯಸ್ತೀನಿ. MP ಟಿಕೆಟ್ ಆಕಾಂಕ್ಷಿದ್ರೆ MP ಟಿಕೆಟ್ ಕೊಡೋರು ಅವ್ರಿಗೆ ಯಾರು ಇಲ್ಲ ಅಂತಾರೆ. ಅವರಿಗೆ ನಾನು ಹೇಳಿದ್ದೇನೆ, ಸಮಾಜದಲ್ಲಿ ಗೌರವ ಇದೆ ಅವರಿಗೆ. ಅವರೇನೋ ಅಧಿಕಾರಕ್ಕೋಸ್ಕರನೇ ಅವರು ಯಾವತ್ತೂ ಪಕ್ಷಗಳನ್ನು ಬದಲಾವಣೆ ಮಾಡೋವಂಥವ್ರಲ್ಲ. ಈಗ ನೋಡಿದ್ರೆ ಅಸೆಂಬ್ಲಿ ಟಿಕೆಟ್ ಕೊಡಲಿಲ್ಲ ಅಂತಲೇ ಬಿಟ್ಟಿದ್ದಾರೆ, ದೇಶಕ್ಕೆ ಗೊತ್ತಿರೋವಂಥದ್ದು. ಆದ್ದರಿಂದ ಅವರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷ ಬದಲಾವಣೆ ಮಾಡಿದ್ರೆ ನಾನು ಒಪ್ತೇನೆ. ಯಾವುದೇ ತತ್ವ ಸಿದ್ಧಾಂತ ಇಲ್ಲದೆ ನನಗೆ ಅಸೆಂಬ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದಿದ್ದು, ಕಾಂಗ್ರೆಸ್ನಲ್ಲೂ ಕೂಡ ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ದದ್ದನ್ನು ಕೂಡ ಅವ್ರಿಗೆ ಗೊತ್ತಿದೆ. ಯಾವುದೋ ಒತ್ತಡಕ್ಕೋ ಏನೋ ಅವರು ಈ ರೀತಿ ಬದಲಾವಣೆ ಮಾಡಿದ್ರಿಂದ ಅವರಿಗೆ ಗೌರವ ಕಡಿಮೆ ಆಯಿತು. ಅದನ್ನ ಏನೂ ಗೊತ್ತಿಲ್ಲಪ್ಪ. ಯಾಕೆಂದರೆ BJPನವ್ರು ಯಾವಾಗಲೂ ಕೂಡ ಯಾರನ್ನೇ ಪಕ್ಷಾಂತರ ಮಾಡಿಸ್ಬೇಕಾದ್ರೆ ಅಥವಾ ಯಾರನ್ನಾದ್ರೂ ಸುಮ್ಮನಿರಿಸ್ಬೇಕು, ಆ್ಯಕ್ಟಿವ್ ಆಗಿಲ್ಲದೆ ನೀವು ಸಕ್ರಿಯ ಆಗಿರ್ಕೂಡ್ದವ್ರು. ಈಗ ಮಾಯಾವತಿಗೆ ಏನು ಮಾಡಿದ್ದಾರೆ ಹೇಳಿ? ಅವರು ಅದರಿಂದ ಯಾರಿಗೆ ಮಾಡಲ್ಲ ಅಂತ ಕೇಳಬೇಕು ನಾವೀಗ. ಅವರು ರಾಜಕೀಯದ ಅನುಕೂಲಕ್ಕೋಸ್ಕರ BJP ಪಕ್ಷದವರು ಮೊದಲಿಂದನೂ ಕೂಡ ಅವರ ಸೆಂಟ್ರಲ್ ಏಜೆನ್ಸಿಗಳನ್ನು ದುರುಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸಾಬೀತಾಗಿದೆ. ಈ ಪ್ರಕರಣದಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ. ಮೊನ್ನೆವರೆಗೂ ಕೂಡ BJP ವಿರುದ್ಧನೇ ಅವರು ಭಾಷಣ ಮಾಡ್ತಾ ಇದ್ರು, ಸುದ್ದಿಗೋಷ್ಠಿ ನಡೆಸಿದಾಗೆಲ್ಲ ಇದು ಕೂಡ ನನಗೂ ಕೂಡ ಆಕಸ್ಮಿಕವಾಗಿ ಬಂದಂಥ
ಒಂದು ಹೇಳಿಕೆ, ಅವರ ಸೇರ್ಪಡೆ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಒಂದು ತರಾತುರಿನಲ್ಲಿ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಏನೋ ಹಿಂದೆ ಕೆಲವು ನಡವಳಿಕೆಗಳು ನಡೆದಿರ್ತವೆ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಅವ್ರು ಸೇರಿದ್ದಾರೆ, ಅದರಿಂದ ಅವ್ರಿಗೆ ಗೌರವ ಕಡಿಮೆ ಆಯಿತು ಅಂತ ನನ್ನ ಇದು. ನಾನು ಇಂಥ ತತ್ವದ ಆಧಾರದ ಮೇಲೆ ನನಗೆ ವಿರೋಧ ಇದೆ ಕಾಂಗ್ರೆಸ್ಗೆ, ನಾನು ಈ ಕಾರಣಕ್ಕೋಸ್ಕರ BJP ಸೇರಿದ್ದೀನಿ ಅಂತಲೋ ಅಥವಾ BJP ಬಿಡುವಾಗ ನನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ BJP, ಅದಕ್ಕೆ ನಾನು BJP ಬಿಡ್ತಾ ಇದ್ದೀನಿ, ಈ ರೀತಿಯ ಒಂದು ಅನಿಸಿಕೆಗಳು ಇರಬೇಕು. ಆದರೆ ವೈಯಕ್ತಿಕ ಕಾರಣಗಳಿಗೋಸ್ಕರ ಪಕ್ಷವನ್ನು ಅವರೇ ಅಂತಲ್ಲ, ಯಾರು ಜಗದೀಶ್ ಶೆಟ್ಟರ್ ಅಂತಲ್ಲ, ಯಾರೇ ರಾಜಕಾರಣಿ ಮಾಡಿದ್ರು ಕೂಡ ಅದು ಜನ ಒಪ್ಪೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಶೆಟ್ಟರ್ ಕೈ ತಪ್ಪು ಹೋಗಿರೋದು ಆ ಭಾಗದಲ್ಲಿ ಏನು ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಬಲ ಮತ್ತು ಅದೇ ಶೆಟ್ಟರ್ ಹೋದ್ರು, ಶೆಟ್ಟರ್ಗೆ ಆಗದೆ ಇರೋರು ಊರಲ್ಲಿ ಏನು ಮಾಡ್ತಾರೆ, ಇಲ್ಲಿ ಬರ್ತಾರೆ. ಶೆಟ್ಟರು ಇಲ್ಲಿದ್ದಾಗ ಅವ್ರಿಗಾಗದೇ ಇದ್ದವರು ಅಲ್ಲಿಗೋಗಿರ್ತಾರೆ. ಈಗ ರಾಜಕಾರಣದಲ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಇವೆಲ್ಲ ಇದ್ದದ್ದೇ. ಅದರಿಂದ ಹೋಗೋರೊಬ್ಬರವರೇ 4 ಜನ ಬರ್ಬೋದು ಅಥವಾ 4 ಜನ ಹೋಗ್ಬೋದು. ಇವೆಲ್ಲ ಇದು ಪೊಲಿಟಿಕಲ್ ಪೋಲರೈಸೇಷನ್. ಯಾವುದೇ ಚುನಾವಣೆ ಬರಲಿ, ಅಸೆಂಬ್ಲಿ ಬರಲಿ, ಪಾರ್ಲಿಮೆಂಟ್ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ಯಾವುದೇ ಬರಲಿ, ಈ ಪೊಲಿಟಿಕಲ್ ಪೋಲರೈಸೇಷನ್ ಈಸ್ ಇನ್ಎವಿಟಬಲ್, ನಡೀತವೆ. ಈ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಪ್ರೋಸೆಸ್. ಈಗ ಸೌದಿಯವರು ಕೂಡ BJP ಕಡೆ ಮುಖ ಮಾಡ್ತಿದ್ದಾರೆ ಅಂತ ಸುಳ್ಳು. ನಾನು ಈಗ ತಾನೇ ಇದು ನೋಡಿದ ಕೂಡಲೇ ಸೌದಿಯವ್ರಿಗೂ ಪ್ರಯತ್ನ ಮಾಡಿದೆ, ಸೌದಿಯವರು ವಾಪಸ್ಸು ಮಾಡ್ತಾರೆ. ಯಾಕೆಂದರೆ ಸೌದಿ ಇಸ್ ಮೈ ಗುಡ್ ಫ್ರೆಂಡ್, ಅವರು ಆ ರೀತಿ ಮನುಷ್ಯ ಅಲ್ಲ ಇರ್ತಕ್ಕಂಥದ್ದು ನನ್ನ ಭಾವನೆ. ಥ್ಯಾಂಕ್ ಯು.